ಧರ್ಮದ ಪರವಾಗಿ ನಿಂತ್ರೆ ಕೊಲೆ ಬೆದರಿಕೆ ಅಂತಾರೆ. ಕ್ಷೇತ್ರದ ಪರ ಮಾತಾಡಿದ್ರೆ ಪೇಮೆಂಟ್ ಅಂತಾರೆ. ಹೋರಾಟದ ದಿಕ್ಕು ತಪ್ಪಿಸೋದಕ್ಕೆ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಕಿರಿಕೀರ್ತಿ. ಜಯಂತ್ ಯಾರಂತಾನೆ ಗೊತ್ತಿಲ್ಲ, ಕೊಲೆ ಬೆದರಿಕೆ ಹೇಗೆ? ದೂರುದಾರ ಜಯಂತ್ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಆ ಆರೋಪಕ್ಕೆ ಈಗ ಕಿರಿಕೀರ್ತಿ ಕೌಂಟರ್ ಕೊಟ್ಟಿದ್ದಾರೆ. ದೆಹಲಿಗೆ ಸುಜಾತರನ್ನ ಜಯಂತ್ ಕರೆದುಕೊಂಡು ಹೋಗಿದ್ ಹೇಗೆ? ಕೂಲಿ ಕೆಲಸ ಮಾಡುವಂತ ಜಯಂತ್ಗೆ ಅಷ್ಟೊಂದು ದುಡ್ಡೆಲ್ಲಿಂದ ಬಂತ? ಹಾಗಾದ್ರೆ 12 ವರ್ಷದ ಹೋರಾಟಕ್ಕೆ ಫಂಡಿಂಗ್ ಮಾಡಿರೋದು ಯಾರು ಅನ್ನುವಂತ ಪ್ರಶ್ನೆಯನ್ನ ಕಿರಿಕೀರ್ತಿ ಮಾಡಿದ್ದಾರೆ. ಈ ದೂರುದಾರ ಜಯಂತ್ ಒಂದಷ್ಟು ಆರೋಪಗಳನ್ನ ಕಿರಿಕೀರ್ತಿ ವಿರುದ್ಧ ಮಾಡಿದ್ದಾರೆ. ಆ ಆರೋಪಗಳಿಗೆಲ್ಲದಕ್ಕೂ ಕೂಡ ಈಗ ಕಿರಿಕೀರ್ತಿ ಕೌಂಟರ್ ಕೊಟ್ಟಿದ್ದಾರೆ. ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಮತ್ತಷ್ಟು ಮಾಹಿತಿನೇ, ಯಾಕಂದ್ರೆ ಹೋರಾಟಗಾರ ದೂರುದಾರ ಜಯಂತ್ ಅವರು ಪತ್ರಕರ್ತ ಕಿರಿಕೀರ್ತಿಯವರ ವಿರುದ್ಧ ದೂರನ್ನ ಕೊಟ್ಟಿರುವಂತದ್ದು. ಕೊಲೆ ಬೆದರಿಕೆ ನನ್ನ ಮೇಲೆ ಹಾಕಿದ್ದಾರೆ ಅಂತ ಹೇಳಿ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಲಿಕ್ಕೆ ನನ್ನ ಜೊತೆ ಕಿರಿಕೀರ್ತಿಯವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ದೂರುದಾರ ಹೋರಾಟಗಾರ ಜಯಂತ್ ಅವರು ನಿಮ್ಮನ್ನ ಕೊಲೆ ಬೆದರಿಕೆ ಮಾಡಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ದಾರೆ. ನಿಮಗೆ ಹಿಂದೆ ಪರಿಚಯ ಇದ್ದವರ ಏನು, ಯಾಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ? ನೋಡಿ, ಇದಾಗಿ ಆಲ್ಮೋಸ್ಟ್ ಆಲ್ ಈಗ ಒಂದು 8-10 ದಿನ ಆಯ್ತು. ನಾನು ಆ ಮನುಷ್ಯನ ಕೇಳಬೇಕು ಅಂತಿದ್ದೆ. ಅದು ಕೇವಲ ನನ್ನ ಮೇಲಲ್ಲ, ಈ ಧರ್ಮಸ್ಥಳದ ಪರ ಮತ್ತು ಸೌಜನ್ಯ ಪರ ಅಂತ ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ ಅಷ್ಟೂ ಜನರ ಮೇಲೆ ಲಿಸ್ಟ್ ಅಂದ್ರೆ ಪಾಯಿಂಟ್ಸ್ ಮಾಡಿ, ಇವರು ಈ ಕಾರಣಕ್ಕೆ, ಇವ್ರ ಮೇಲೆ ಈ ಕಾರಣಕ್ಕೆ ಅಂತ ಹೇಳಿ ನನ್ನ ಮೇಲೆ ಕೊಲೆ ಬೆದರಿಕೆ ಅಂತೆ. ಅಂದ್ರೆ ನನ್ನ ಪರಿಚಯನೇ ಇಲ್ಲ ಗುರು, ಯಾರಂತಾನೆ ಗೊತ್ತಿಲ್ಲ. ಅಂದ್ರೆ ಟಿವಿಲಿ ನೋಡಿದ್ರೆ ಅಷ್ಟೇ ಬಿಟ್ರೆ ಗೊತ್ತೇ ಇಲ್ಲ. ನಾನ್ ನಿನಗೆ ಹೆಂಗೆ ಕೊಲೆ ಬೆದರಿಕೆ ಹಾಕಕ್ಕಾಗತ್ತೆ? ಅಂದ್ರೆ ಒಂದು ಕ್ಷೇತ್ರದ ಪರವಾಗಿ ನಿಂತುಕೊಂಡು ನಾವು ಧ್ವನಿ ಎತ್ತಿದ್ವಿ ಅನ್ನೋ ಕಾರಣಕ್ಕೆ ನಮ್ಮನ್ನ ಅಡಗಿಸಬೇಕು ಅಂತ ಹೇಳಿ ಇವರು ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡೋದು. ಏನ್ ಕಂಪ್ಲೇಂಟು? ಕೊಲೆನೇ ಮಾಡಕ್ ಬಂದ್ಬಿಟ್ಟ ಅಂತ. ಅದಕ್ಕೆ ನಾನು ಇವತ್ತು ನಿನ್ನೆ ನಿಮ್ಮ ಲೈವ್ ಅಲ್ಲಿ ಸಿಕ್ಕಿದಾಗ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಕೇಳಿದೆ. ನನಗೆ ಫಸ್ಟ್ ಕ್ವಶನ್ ಇದ್ದಿದ್ದೆ ಅದು, ನಾನು ನಿಮ್ಮ ಮೇಲೆ ಯಾವತ್ತು ಕೊಲೆ ಬೆದರಿಕೆ ಹಾಕಿದ್ದೀನಿ ಅಂತ. ಅವಾಗ ಅವ್ರು ಹೇಳ್ತಾರೆ ಸ್ಟ್ರೈಟ್ ಆಗಿ, ನೀವು ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಅಂತ. ಯಾರ್ದು? ಅಲ್ಲಲ್ಲ, ಜಯಂತ್ ಹೆಸರು ಯಾಕೆ ಬರುತ್ತಿಲ್ಲಿ? ಜಯಂತ್ ಹೆಸರು ಯಾಕೆ ಬರುತ್ತೆ? ನಮ್ದು ಫೋಕಸ್ ತುಂಬಾ ಕ್ಲಿಯರ್ ಇದೆ ಮೇಡಮ್. ಒಂದು ಧರ್ಮಸ್ಥಳ, ಒಂದು ಸೌಜನ್ಯ, ಇಷ್ಟೇ ನಮ್ ಫೋಕಸ್. ಸೌಜನ್ಯಗೆ ನ್ಯಾಯ ಸಿಗಬೇಕು, ಧಾರ್ಮಿಕ ಕ್ಷೇತ್ರದ ಹೆಸರು ಉಳಿಬೇಕು, ಈ ಆರೋಪಗಳೆಲ್ಲ ಸುಳ್ಳು ಅಂತ ಆಗಬೇಕು. ಇದ್ರ ಸುತ್ತ ಇದೀವಿ ಅಷ್ಟೇ. ಬಿಟ್ರೆ ನಾವು ಯಾರ ಪರ್ಸನಲ್ಲು, ಯಾರ ವೈಯಕ್ತಿಕ ನಾವು ಹೋಗ್ತಾನೆ ಇಲ್ಲ, ಹೋಗಲ್ಲ ನಾವು. ಅದರ ದಿಕ್ಕು ತಪ್ಪಬಾರ್ದು ಅಂತ. ನೋಡಿ, ಇದು ಅವರವರ ಮುಖವಾಡಗಳನ್ನ ಅವರವರೇ ಕಳಿಸ್ಕೊಳ್ಳೋದು ಅಂತಾರಲ್ಲ, ಅದು ಹೀಗೆ. ಆ ಮನುಷ್ಯ ನಿನ್ನೆ ಡಿಸ್ಕಷನ್ ಅಲ್ಲಿ ನಾನೊಬ್ಬ ಸಾಮಾನ್ಯ ಕೂಲಿ ಮಾಡುವ ಇಲ್ಲಿ ಕೆಲಸಗಾರ ಅಂತಾರೆ. 4 ಜನರನ್ನು ಡೆಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾರೆ. ಜನ ಏನು ಅಷ್ಟಡ್ರಲ್ಲ. ಕೂಲಿ ಮಾಡುವ 4 ಜನನ ಫ್ಲೈಟ್ ಅಲ್ಲಿ ಡೆಲ್ಲಿ ಹೆಂಗ್ ಕರ್ಕೊಂಡು ಹೋದ ಅಂತ ಬರಲ್ಲ ಪ್ರಶ್ನೆ. ಅಂಡ್ ಸುಜಾತಾ ಭಟ್ ಅವರ ವಕೀಲರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ವಿ. ಸುಜಾತಾ ಭಟ್ ವಕೀಲರು ಬಂದ್ಬಿಟ್ಟು ಡಾಕ್ಟರ್ ಮಂಜುನಾಥ್ ಅಲ್ವಾ, ಲಾಯರ್ ಮಂಜುನಾಥ್, ಅವ್ರು ಬೆಂಗಳೂರಲ್ಲಿ ಇರೋದಲ್ವಾ. ಸುಜಾತಾ ಭಟ್ ಕರ್ಕೊಂಡು ಇವ್ರು ಯಾಕೆ ಡೆಲ್ಲಿಗೆ ಹೋಗಿದ್ರು? ನಾವ್ ಹೇಳಿಲ್ಲ, ಅವ್ರು ಹೇಳ್ತಾ ಇರೋದು. ನಾನು ಇಲ್ಲಿ ತನಕ ಡೆಲ್ಲಿಗೆ ಹೋಗಿದ್ರ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ಜಯಂತ್ ಅವ್ರು ಹೇಳದ್ಮೇಲೆ ನಾನು ಮಾತಾಡ್ತಾ ಇದ್ದೀನಿ. 12 ವರ್ಷ ಒಂದು ಹೋರಾಟವನ್ನ ಆಕ್ಟಿವ್ ಆಗಿ ಇಡಬೇಕು ಅಂತಂದ್ರೆ ಅದಕ್ಕೆ ಯಾವ ಲೆವೆಲ್ನ ಫಂಡ್ ಇರಬೇಕು. ಮನೆ ಮಠ ಮಾರ್ಕೊಂಡು ಹೋರಾಟ ಮಾಡ್ಬೇಕಿಲ್ಲ ಅಂದ್ರೆ ಇಲ್ಲ. ಒಂದು ಕಡೆ ಮನೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಏರ್ತಾ ಇದೆ. 16,000 ಸ್ಕ್ವೇರ್ ಫೀಟ್ ಅಲ್ಲಿ ದೇವಸ್ಥಾನ ರೆಡಿ ಆಗ್ತಿದೆ. 7 ಎಕರೆ ಇದ್ದಿ, 3.5 ಎಕರೆ ಇದ್ದಿ. ಧರ್ಮದ ಪರವಾಗಿ ನಿಂತ್ರೆ ಕೊಲೆ ಬೆದರಿಕೆ ಅಂತಾರೆ. ಕ್ಷೇತ್ರದ ಪರ ಮಾತಾಡಿದ್ರೆ ಪೇಮೆಂಟ್ ಅಂತಾರೆ. ಹೋರಾಟದ ದಿಕ್ಕು ತಪ್ಪಿಸೋದಕ್ಕೆ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಕಿರಿಕೀರ್ತಿ. ಜಯಂತ್ ಯಾರಂತಾನೆ ಗೊತ್ತಿಲ್ಲ, ಕೊಲೆ ಬೆದರಿಕೆ ಹೇಗೆ? ದೂರುದಾರ ಜಯಂತ್ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಆ ಆರೋಪಕ್ಕೆ ಈಗ ಕಿರಿಕೀರ್ತಿ ಕೌಂಟರ್ ಕೊಟ್ಟಿದ್ದಾರೆ. ದೆಹಲಿಗೆ ಸುಜಾತರನ್ನ ಜಯಂತ್ ಕರೆದುಕೊಂಡು ಹೋಗಿದ್ ಹೇಗೆ? ಕೂಲಿ ಕೆಲಸ ಮಾಡುವಂತ ಜಯಂತ್ಗೆ ಅಷ್ಟೊಂದು ದುಡ್ಡೆಲ್ಲಿಂದ ಬಂತ? ಹಾಗಾದ್ರೆ 12 ವರ್ಷದ ಹೋರಾಟಕ್ಕೆ ಫಂಡಿಂಗ್ ಮಾಡಿರೋದು ಯಾರು ಅನ್ನುವಂತ ಪ್ರಶ್ನೆಯನ್ನ ಕಿರಿಕೀರ್ತಿ ಮಾಡಿದ್ದಾರೆ. ಈ ದೂರುದಾರ ಜಯಂತ್ ಒಂದಷ್ಟು ಆರೋಪಗಳನ್ನ ಕಿರಿಕೀರ್ತಿ ವಿರುದ್ಧ ಮಾಡಿದ್ದಾರೆ. ಆ ಆರೋಪಗಳಿಗೆಲ್ಲದಕ್ಕೂ ಕೂಡ ಈಗ ಕಿರಿಕೀರ್ತಿ ಕೌಂಟರ್ ಕೊಟ್ಟಿದ್ದಾರೆ. ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ.
ಮತ್ತಷ್ಟು ಮಾಹಿತಿನೇ, ಯಾಕಂದ್ರೆ ಹೋರಾಟಗಾರ ದೂರುದಾರ ಜಯಂತ್ ಅವರು ಪತ್ರಕರ್ತ ಕಿರಿಕೀರ್ತಿಯವರ ವಿರುದ್ಧ ದೂರನ್ನ ಕೊಟ್ಟಿರುವಂತದ್ದು. ಕೊಲೆ ಬೆದರಿಕೆ ನನ್ನ ಮೇಲೆ ಹಾಕಿದ್ದಾರೆ ಅಂತ ಹೇಳಿ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಲಿಕ್ಕೆ ನನ್ನ ಜೊತೆ ಕಿರಿಕೀರ್ತಿಯವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ದೂರುದಾರ ಹೋರಾಟಗಾರ ಜಯಂತ್ ಅವರು ನಿಮ್ಮನ್ನ ಕೊಲೆ ಬೆದರಿಕೆ ಮಾಡಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ದಾರೆ. ನಿಮಗೆ ಹಿಂದೆ ಪರಿಚಯ ಇದ್ದವರ ಏನು, ಯಾಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ? ನೋಡಿ, ಇದಾಗಿ ಆಲ್ಮೋಸ್ಟ್ ಆಲ್ ಈಗ ಒಂದು 8 ದಿನ ಆಯ್ತು. ನಾನು ಆ ಮನುಷ್ಯನ ಕೇಳಬೇಕು ಅಂತಿದ್ದೆ. ಅದು ಕೇವಲ ನನ್ನ ಮೇಲಲ್ಲ, ಈ ಧರ್ಮಸ್ಥಳದ ಪರ ಮತ್ತು ಸೌಜನ್ಯ ಪರ ಅಂತ ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ ಅಷ್ಟೂ ಜನರ ಮೇಲೆ ಲಿಸ್ಟ್ ಅಂದ್ರೆ ಪಾಯಿಂಟ್ಸ್ ಮಾಡಿ, ಇವರು ಈ ಕಾರಣಕ್ಕೆ, ಇವ್ರ ಮೇಲೆ ಈ ಕಾರಣಕ್ಕೆ ಅಂತ ಹೇಳಿ ನನ್ನ ಮೇಲೆ ಕೊಲೆ ಬೆದರಿಕೆ ಅಂತೆ. ಅಂದ್ರೆ ನನ್ನ ಪರಿಚಯನೇ ಇಲ್ಲ ಗುರು, ಯಾರಂತಾನೆ ಗೊತ್ತಿಲ್ಲ. ಅಂದ್ರೆ ಟಿವಿಲಿ ನೋಡಿದ್ದೇನೆ ಅಷ್ಟೇ, ಬಿಟ್ರೆ ಗೊತ್ತೇ ಇಲ್ಲ. ನಾನ್ ನಿನಗೆ ಹೆಂಗೆ ಕೊಲೆ ಬೆದರಿಕೆ ಹಾಕಕ್ಕಾಗತ್ತೆ? ಅಂದ್ರೆ ಒಂದು ಕ್ಷೇತ್ರದ ಪರವಾಗಿ ನಿಂತುಕೊಂಡು ನಾವು ಧ್ವನಿ ಎತ್ತಿದ್ವಿ ಅನ್ನೋ ಕಾರಣಕ್ಕೆ ನಮ್ಮನ್ನ ಅಡಗಿಸಬೇಕು ಅಂತ ಹೇಳಿ ಇವರು ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಕೊಡೋದು. ಏನ್ ಕಂಪ್ಲೇಂಟು? ಕೊಲೆನೇ ಮಾಡಕ್ ಬಂದ್ಬಿಟ್ಟ ಅಂತ. ಅದಕ್ಕೆ ನಾನು ಇವತ್ತು ನಿನ್ನೆ ನಿಮ್ಮ ಲೈವ್ ಅಲ್ಲಿ ಸಿಕ್ಕಿದಾಗ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಕೇಳಿದೆ. ನನಗೆ ಫಸ್ಟ್ ಕ್ವಶನ್ ಇದ್ದಿದ್ದೆ ಅದು, ನಾನು ನಿಮ್ಮ ಮೇಲೆ ಯಾವತ್ತು ಕೊಲೆ ಬೆದರಿಕೆ ಹಾಕಿದ್ದೀನಿ ಅಂತ. ಅವಾಗ ಅವ್ರು ಹೇಳ್ತಾರೆ ಸ್ಟ್ರೈಟ್ ಆಗಿ, ನೀವು ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಅಂತ. ಯಾರ್ದು? ಅಲ್ಲಲ್ಲ, ಜಯಂತ್ ಹೆಸರು ಯಾಕೆ ಬರುತ್ತಿಲ್ಲಿ? ಜಯಂತ್ ಹೆಸರು ಯಾಕೆ ಬರುತ್ತೆ? ನಮ್ದು ಫೋಕಸ್ ತುಂಬಾ ಕ್ಲಿಯರ್ ಇದೆ ಮೇಡಮ್. ಒಂದು ಧರ್ಮಸ್ಥಳ, ಒಂದು ಸೌಜನ್ಯ, ಇಷ್ಟೇ ನಮ್ಮ ಫೋಕಸ್. ಸೌಜನ್ಯಗೆ ನ್ಯಾಯ ಸಿಗಬೇಕು, ಧಾರ್ಮಿಕ ಕ್ಷೇತ್ರದ ಹೆಸರು ಉಳಿಬೇಕು, ಈ ಆರೋಪಗಳೆಲ್ಲ ಸುಳ್ಳು ಅಂತ ಆಗಬೇಕು. ಇದ್ರ ಸುತ್ತ ಇದೀವಿ ಅಷ್ಟೇ. ಬಿಟ್ರೆ ನಾವು ಯಾರ ಪರ್ಸನಲ್ಲು, ಯಾರ ವೈಯಕ್ತಿಕ ನಾವು ಹೋಗ್ತಾನೆ ಇಲ್ಲ, ಹೋಗಲ್ಲ ನಾವು. ಅದರ ದಿಕ್ಕು ತಪ್ಪಬಾರ್ದು ಅಂತ. ನೋಡಿ, ಇದು ಅವರವರ ಮುಖವಾಡಗಳನ್ನ ಅವರವರೇ ಕಳಿಸ್ಕೊಳ್ಳೋದು ಅಂತಾರಲ್ಲ, ಅದು ಹೀಗೆ. ಆ ಮನುಷ್ಯ ನಿನ್ನೆ ಡಿಸ್ಕಷನ್ ಅಲ್ಲಿ ನಾನೊಬ್ಬ ಸಾಮಾನ್ಯ ಕೂಲಿ ಮಾಡುವ ಇಲ್ಲಿ ಕೆಲಸಗಾರ ಅಂತಾರೆ. 4 ಜನರನ್ನು ಡೆಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾರೆ. ಜನ ಏನು ಅಷ್ಟಡ್ರಲ್ಲ. ಕೂಲಿ ಮಾಡುವ 4 ಜನನ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೆಂಗ್ ಕರ್ಕೊಂಡು ಹೋದ ಅಂತ ಬರಲ್ಲ ಪ್ರಶ್ನೆ. ಅಂಡ್ ಸುಜಾತಾ ಭಟ್ ಅವರ ವಕೀಲರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ವಿ. ಸುಜಾತಾ ಭಟ್ ವಕೀಲರು ಬಂದ್ಬಿಟ್ಟು ಡಾಕ್ಟರ್ ಮಂಜುನಾಥ್ ಅಲ್ವಾ, ಲಾಯರ್ ಮಂಜುನಾಥ್, ಅವ್ರು ಬೆಂಗಳೂರಲ್ಲಿ ಇರೋದಲ್ವಾ. ಸುಜಾತಾ ಭಟ್ ಕರ್ಕೊಂಡು ಯಾಕೆ ಡೆಲ್ಲಿಗೆ ಹೋಗಿದ್ರು? ನಾವ್ ಹೇಳಿಲ್ಲ, ಅವ್ರು ಹೇಳ್ತಾ ಇರೋದು. ನಾನು ಇಲ್ಲಿ ತನಕ ಡೆಲ್ಲಿಗೆ ಹೋಗಿದ್ರ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ಜಯಂತ್ ಅವ್ರು ಹೇಳದ್ಮೇಲೆ ನಾನು ಮಾತಾಡ್ತಾ ಇದ್ದೀನಿ. 12 ವರ್ಷ ಒಂದು ಹೋರಾಟವನ್ನ ಆಕ್ಟಿವ್ ಆಗಿ ಇಡಬೇಕು ಅಂತಂದ್ರೆ ಅದಕ್ಕೆ ಯಾವ ಲೆವೆಲ್ ಫಂಡ್ ಇರಬೇಕು. ಮನೆ ಮಠ ಮಾರ್ಕೊಂಡು ಹೋರಾಟ ಮಾಡ್ಬೇಕಿಲ್ಲ ಅಂದ್ರೆ ಇಲ್ಲ. ಒಂದು ಕಡೆ ಮನೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಏರ್ತಾ ಇದೆ. 14,000 ಸ್ಕ್ವೇರ್ ಫೀಟ್ ಅಲ್ಲಿ ದೇವಸ್ಥಾನ ರೆಡಿ ಆಗ್ತಿದೆ. 7 ಎಕರೆ ಇದ್ದಿ, 3.5 ಎಕರೆ ಇದ್ದಿ. ಧರ್ಮದ ಪರವಾಗಿ ನಿಂತ್ರೆ ಕೊಲೆ ಬೆದರಿಕೆ ಅಂತಾರೆ, ಕ್ಷೇತ್ರದ ಪರ ಮಾತಾಡಿದ್ರೆ ಪೇಮೆಂಟ್ ಅಂತಾರೆ. ಹೋರಾಟದ ದಿಕ್ಕು ತಪ್ಪಿಸೋದಕ್ಕೆ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಕಿರಿಕೀರ್ತಿ. ಜಯಂತ್ ಯಾರಂತಾನೆ ಗೊತ್ತಿಲ್ಲ, ಕೊಲೆ ಬೆದರಿಕೆ ಹೇಗೆ? ದೂರುದಾರ ಜಯಂತ್ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಆ ಆರೋಪಕ್ಕೆ ಈಗ ಕಿರಿಕೀರ್ತಿ ಕೌಂಟರ್ ಕೊಟ್ಟಿದ್ದಾರೆ. ದೆಹಲಿಗೆ ಸುಜಾತರನ್ನ ಜಯಂತ್ ಕರ್ಕೊಂಡು ಹೋಗಿದ್ ಹೇಗೆ? ಕೂಲಿ ಕೆಲಸ ಮಾಡುವಂತ ಜಯಂತ್ಗೆ ಅಷ್ಟೊಂದು ಡೆಲ್ಲಿಂದ ಬಂದ ಹಾಗಾದ್ರೆ 12 ವರ್ಷದ ಹೋರಾಟಕ್ಕೆ ಫಂಡಿಂಗ್ ಮಾಡಿರೋದು ಯಾರು ಅನ್ನುವಂತ ಪ್ರಶ್ನೆಯನ್ನ ಕಿರಿಕೀರ್ತಿ ಮಾಡಿದ್ದಾರೆ. ಈ ದೂರುದಾರ ಜಯಂತ್ ಒಂದಷ್ಟು ಆರೋಪಗಳನ್ನ ಕಿರಿಕೀರ್ತಿ ವಿರುದ್ಧ ಮಾಡಿದ್ದಾರೆ. ಆ ಆರೋಪಗಳಿಗೆಲ್ಲದಕ್ಕೂ ಕೂಡ ಈಗ ಕಿರಿಕೀರ್ತಿ ಕೌಂಟರ್ ಕೊಟ್ಟಿದ್ದಾರೆ. ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಮತ್ತಷ್ಟು ಮಾಹಿತಿನೇ, ಯಾಕಂದ್ರೆ ಹೋರಾಟಗಾರ ದೂರುದಾರ ಜಯಂತ್ ಅವರು ಪತ್ರಕರ್ತ ಕಿರಿಕೀರ್ತಿಯವರ ವಿರುದ್ಧ ದೂರನ್ನ ಕೊಟ್ಟಿರುವಂತದ್ದು. ಕೊಲೆ ಬೆದರಿಕೆ ನನ್ನ ಮೇಲೆ ಹಾಕಿದ್ದಾರೆ ಅಂತ ಹೇಳಿ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಲಿಕ್ಕೆ ನನ್ನ ಜೊತೆ ಕಿರಿಕೀರ್ತಿಯವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ದೂರುದಾರ ಹೋರಾಟಗಾರ ಜಯಂತ್ ಅವರು ನಿಮ್ಮನ್ನ ಕೊಲೆ ಬೆದರಿಕೆ ಮಾಡಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ದಾರೆ. ನಿಮಗೆ ಹಿಂದೆ ಪರಿಚಯ ಇದ್ದವರ ಏನು, ಯಾಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ? ನೋಡಿ, ಇದಾಗಿ ಆಲ್ಮೋಸ್ಟ್ ಆಲ್ ಈಗ ಒಂದು 8 ದಿನ ಆಯ್ತು. ನಾನು ಆ ಮನುಷ್ಯನ ಕೇಳಬೇಕು ಅಂತಿದ್ದೆ. ಅದು ಕೇವಲ ನನ್ನ ಮೇಲಲ್ಲ, ಈ ಧರ್ಮಸ್ಥಳದ ಪರ ಮತ್ತು ಸೌಜನ್ಯ ಪರ ಅಂತ ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ ಅಷ್ಟೂ ಜನರ ಮೇಲೆ ಲಿಸ್ಟ್ ಅಂದ್ರೆ ಪಾಯಿಂಟ್ಸ್ ಮಾಡಿ, ಇವರು ಈ ಕಾರಣಕ್ಕೆ, ಇವ್ರ ಮೇಲೆ ಈ ಕಾರಣಕ್ಕೆ ಅಂತ ಹೇಳಿ ನನ್ನ ಮೇಲೆ ಕೊಲೆ ಬೆದರಿಕೆ ಅಂತೆ. ಅಂದ್ರೆ ನನ್ನ ಪರಿಚಯನೇ ಇಲ್ಲ ಗುರು, ಯಾರಂತಾನೆ ಗೊತ್ತಿಲ್ಲ. ಅಂದ್ರೆ ಟಿವಿಲಿ ನೋಡಿದ್ದೇನೆ ಅಷ್ಟೇ, ಬಿಟ್ರೆ ಗೊತ್ತೇ ಇಲ್ಲ. ನಾನ್ ನಿನಗೆ ಹೆಂಗೆ ಕೊಲೆ ಬೆದರಿಕೆ ಹಾಕಕ್ಕಾಗತ್ತೆ? ಅಂದ್ರೆ ಒಂದು ಕ್ಷೇತ್ರದ ಪರವಾಗಿ ನಿಂತುಕೊಂಡು ನಾವು ಧ್ವನಿ ಎತ್ತಿದ್ವಿ ಅನ್ನೋ ಕಾರಣಕ್ಕೆ ನಮ್ಮನ್ನ ಅಡಗಿಸಬೇಕು ಅಂತ ಹೇಳಿ ಇವರು ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಕೊಡೋದು. ಏನ್ ಕಂಪ್ಲೇಂಟು? ಕೊಲೆನೇ ಮಾಡಕ್ ಬಂದ್ಬಿಟ್ಟ ಅಂತ. ಅದಕ್ಕೆ ನಾನು ಇವತ್ತು ನಿನ್ನೆ ನಿಮ್ಮ ಲೈವ್ ಅಲ್ಲಿ ಸಿಕ್ಕಿದಾಗ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಕೇಳಿದೆ. ನನಗೆ ಫಸ್ಟ್ ಕ್ವಶನ್ ಇದ್ದಿದ್ದೆ ಅದು,
ನಾನು ನಿಮ್ಮ ಮೇಲೆ ಯಾವತ್ತು ಕೊಲೆ ಬೆದರಿಕೆ ಹಾಕಿದ್ದೀನಿ ಅಂತ. ಅವಾಗ ಅವ್ರು ಹೇಳ್ತಾರೆ ಸ್ಟ್ರೈಟ್ ಆಗಿ, ನೀವು ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಅಂತ. ಯಾರ್ದು? ಅಲ್ಲಲ್ಲ, ಜಯಂತ್ ಹೆಸರು ಯಾಕೆ ಬರುತ್ತಿಲ್ಲಿ? ಜಯಂತ್ ಹೆಸರು ಯಾಕೆ ಬರುತ್ತೆ? ನಮ್ದು ಫೋಕಸ್ ತುಂಬಾ ಕ್ಲಿಯರ್ ಇದೆ ಮೇಡಮ್. ಒಂದು ಧರ್ಮಸ್ಥಳ, ಒಂದು ಸೌಜನ್ಯ, ಇಷ್ಟೇ ನಮ್ಮ ಫೋಕಸ್. ಸೌಜನ್ಯಗೆ ನ್ಯಾಯ ಸಿಗಬೇಕು, ಧಾರ್ಮಿಕ ಕ್ಷೇತ್ರದ ಹೆಸರು ಉಳಿಬೇಕು, ಈ ಆರೋಪಗಳೆಲ್ಲ ಸುಳ್ಳು ಅಂತ ಆಗಬೇಕು. ಇದ್ರ ಸುತ್ತ ಇದೀವಿ ಅಷ್ಟೇ. ಬಿಟ್ರೆ ನಾವು ಯಾರ ಪರ್ಸನಲ್ಲು, ಯಾರ ವೈಯಕ್ತಿಕ ನಾವು ಹೋಗಲ್ಲ. ನಾವು ಅದರ ದಿಕ್ಕು ತಪ್ಪಬಾರ್ದು ಅಂತ. ನೋಡಿ, ಇದು ಅವರವರ ಮುಖವಾಡಗಳನ್ನ ಅವರವರೇ ಕಳಿಸ್ಕೊಳ್ಳೋದು ಅಂತಾರಲ್ಲ, ಅದು ಹೀಗೆ. ಆ ಮನುಷ್ಯ ನಿನ್ನೆ ಡಿಸ್ಕಷನ್ ಅಲ್ಲಿ ನಾನೊಬ್ಬ ಸಾಮಾನ್ಯ ಕೂಲಿ ಮಾಡುವ ಇಲ್ಲಿ ಕೆಲಸಗಾರ ಅಂತಾರೆ. 4 ಜನರನ್ನು ಡೆಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾರೆ. ಜನ ಏನು ಅಷ್ಟಡ್ರಲ್ಲ. ಕೂಲಿ ಮಾಡುವ 4 ಜನನ ಫ್ಲೈಟ್ ಅಲ್ಲಿ ಡೆಲ್ಲಿ ಹೆಂಗ್ ಕರ್ಕೊಂಡು ಹೋದ ಅಂತ ಬರಲ್ಲ ಪ್ರಶ್ನೆ. ಅಂಡ್ ಸುಜಾತಾ ಭಟ್ ಅವರ ವಕೀಲರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ವಿ. ಸುಜಾತಾ ಭಟ್ ವಕೀಲರು ಬಂದ್ಬಿಟ್ಟು ಡಾಕ್ಟರ್ ಮಂಜುನಾಥ್ ಅಲ್ವಾ, ಲಾಯರ್ ಮಂಜುನಾಥ್, ಅವ್ರು ಬೆಂಗಳೂರಲ್ಲಿ ಇರೋದಲ್ವಾ. ಸುಜಾತಾ ಭಟ್ ಕರ್ಕೊಂಡು ಯಾಕೆ ಡೆಲ್ಲಿಗೆ ಹೋಗಿದ್ರು? ಇದು ನಾವ್ ಹೇಳಿಲ್ಲ, ಅವ್ರು ಹೇಳ್ತಾ ಇರೋದು. ನಾನು ಇಲ್ಲಿ ತನಕ ಡೆಲ್ಲಿಗೆ ಹೋಗಿದ್ರ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ಜಯಂತ್ ಅವ್ರು ಹೇಳದ್ಮೇಲೆ ನಾನು ಮಾತಾಡ್ತಾ ಇದ್ದೀನಿ. 12 ವರ್ಷ ಒಂದು ಹೋರಾಟವನ್ನ ಆಕ್ಟಿವ್ ಆಗಿ ಇಡಬೇಕು ಅಂತಂದ್ರೆ ಅದಕ್ಕೆ ಯಾವ ಲೆವೆಲ್ ಫಂಡ್ ಇರಬೇಕು. ಮನೆ ಮಠ ಮಾರ್ಕೊಂಡು ಹೋರಾಟ ಮಾಡ್ಬೇಕಿಲ್ಲ ಅಂದ್ರೆ ಇಲ್ಲ. ಒಂದ್ ಕಡೆ ಮನೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಏರ್ತಾ ಇದೆ, 16,000 ಸ್ಕ್ವೇರ್ ಫೀಟ್ ಅಲ್ಲಿ ದೇವಸ್ಥಾನ ರೆಡಿ ಆಗ್ತಿದೆ, 7 ಎಕರೆ ಇದ್ದು 3.5 ಎಕರೆ ಇದ್ದಿದ್ದು